ಸ್ಮರಣೀಯರಾದ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಈ ಶತಮಾನದ ಸಂತರು, ನಡೆದಾಡುವ ದೇವರು, ಮಾತನಾಡುವ ದೇವರು, ಜ್ಞಾನಯೋಗಿಗಳು, ಸಾಧು ಚಕ್ರವರ್ತಿಗಳು, ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಎಲ್ಲ ಕಾರ್ಯಕ್ಕೆ ಕಾರಣೀಭೂತರಾದ ಯೋಗಾಚಾರ್ಯರು, ಗೋರಕ್ಷಕರು, ಮಹತ್ವದರಾದ ಪರಮ ಪೂಜ್ಯ ಅಮೃತಾನಂದ ಅಪ್ಪಗಳವರ ಶ್ರೀಚರಣಕ್ಕೂ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಪ್ರಥಮವಾಗಿ ಯುವಕರ ಕುರಿತಾಗಿ ತಮ್ಮ ಹಿತೋಪದೇಶವನ್ನು ಅದ್ಭುತವಾಗಿ ಹೇಳಿದ ಪೂಜ್ಯ ಶಿವಶರಣಾನಂದ ಶ್ರೀಗಳಲ್ಲಿಯೂ ಕೂಡ ಭಕ್ತಿಯ ಶರಣುಗಳನ್ನು ಹೇಳುತ್ತಾ, ಅದೇ ರೀತಿಯಾಗಿ ಯುವಕರು ಹೇಗಿರಬೇಕು, ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಯುವಕರ ಪಾತ್ರವೇನು, ಈ ಭಾರತದ ಬೆನ್ನೆಲುವಾಗಿ ನಿಲ್ಲಬೇಕು ಯುವಕರಂತ ಅದ್ಭುತವಾಗಿ ತಮ್ಮ ಮಾತಿನ ಮುಖಾಂತರವನ್ನು ಹೇಳಿದ ರಾಘು ಅಣ್ಣಿಗೆಯವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ, ಇನ್ನುಳಿದ ಎಲ್ಲ ಪೂಜ್ಯರಲ್ಲಿಯೂ ಕೂಡ ಭಕ್ತಿಯ ಶರಣುಗಳನ್ನು ಸಲ್ಲಿಸುತ್ತಾ, ಮುದ್ದು ಮಕ್ಕಳಲ್ಲಿ, ಎಲ್ಲ ಹಿರಿಯರಲ್ಲಿ, ಮಾತೆಯರಲ್ಲಿ ಶರಣಾರ್ಥಿಗಳು. ಶಿವಶರಣಾನಂದ ಗುರುಗಳು ನಾವು ಬರ್ತಿದ್ದೇವೆ ರೀ. ಬರುವಾಗ ಈ ದ್ವಾರ ಬಾಗಿಲು ನೋಡಿದೇವಿ, ಎಷ್ಟು ಚಲೋ ಮಾಡ್ಯಾರಲ್ಲ ಗುರುಗಳು ಅಂತ ನಾನು ಅಂದೆ. ಗುರುಗಳೊಂದು ಮಾತು ಹೇಳಿದ್ರಿ, ಎಲ್ಲ ಚಲೋ ಮಾಡ್ಯಾರ, ಖರೆ ದ್ವಾರ ಬಾಗಿಲು ಚಲೋ ಮಾಡ್ಯಾರ, ಅಲ್ಲಿ ಮಂಟಪ ಭಾಳ ಚಲೋ ಮಾಡ್ಯಾರ, ಸಿದ್ದೇಶ್ವರಪ್ಪಗಳು ಇದ್ರೆ ಇನ್ನೂ ಖುಷಿ ಪಡ್ತಿದ್ದಾರಲ್ಲ ಅಂತ ಒಂದು ಮಾತು ಹೇಳಿದಾರೆ ಅವರು. ನಾ ಅಂದೆ, ಹಂಗ್ಯಾಕತ್ತೀರಿ ಗುರುಗಳ ಅಂದೆ. ಸಿದ್ದೇಶ್ವರಪ್ಪ ಇಲ್ಲಂತ ಯಾರು ಅಂದಾರ, ಅವ್ರು ಇಲ್ಲೆಲ್ಲೋ ಅದಾರ ಅಂಥೇಳಿ ಇದು ಆಗ್ಯದ ಹೊರತು ಇಲ್ಲಾದ್ರೆ ಹಾಗೆ ಆಗ್ತಿತ್ತಿಲ್ಲ ಅಂತ ನಾ ಹೇಳಿದೆ ಅವರಿಗೆ. ನಿಮ್ಮ ಮಾತು ಸರಿ ಅದರಿ ಗುರುಗಳ ಅಂತಂದ್ರೆ ಅವರು. ಇಲ್ಲಿ 3 ತಿಂಗಳ ಅಪ್ಪುಗಳು ಇದ್ದು ತಪೋಭೂಮಿ ಇದು. ಮೊದಲು ಬರೇ ಭೂಮಿ ಅಷ್ಟೇ ಇತ್ತು. ಸತತವಾಗಿ 1 ತಿಂಗಳ ಪ್ರವಚನ ಹೇಳಿ 2 ತಿಂಗಳು ಇಲ್ಲೇ ಪಾಠ ಪ್ರವಚನ ಆಯಿತು. ಇಷ್ಟು ಜಾಗ ಇದು ಹಿಡಿಸಿ ತಪ್ಪುಗಳಿಗೆ ಅಂದ್ರೆ ಇಷ್ಟೆಲ್ಲ ಬರ್ಲಿಕ್ಕೆ ಕಾರಣ ಅಂದ್ರೆ ಸಿದ್ದೇಶ್ವರ ಅಪ್ಪುಗಳ ಕಾರಣ ಅಂತ ನನಗೆ ಹೇಳಿಸ್ತೈತಿ. ಹಿಂತಿಂಥವು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಿದರು. ಎಲ್ಲೆಲ್ಲಿ ಯಾರ್ಯಾರನ್ನು ಕರೆಸ್ತಾರೆ ಅಪ್ಪುಗಳು, ಏನೇನು ಮಾಡ್ತಾರೆ, ಹೌದಲ್ರಿ? ತಮಗೆ ಗೊತ್ತಿರಬೇಕು, ಈ ಏನೋ ಒಂದು 100 ಎಕರೆ ಐತಿದು ಅಪ್ಪುಗಳದೊಂದು ಕನಸು, ಭಾಳ ದೊಡ್ಡ ಕನಸಿತ್ತು. ಈಗ ಹೆಂಗಿಂದು ವಿಷಯ ಯುವಕರ ಐತಲ್ಲ, ಹಂಗೆ ಯುವ ಸನ್ಯಾಸಿಗಳು ತಯಾರಾಗಬೇಕಂತೇಳಿ ಅಪ್ಪುಗಳಿದು ಈ ಭೂಮಿಯನ್ನು ಮಾಡಿಸಿದ್ದು ಹೇಳಿದ್ರು. ಇಲ್ಲಿ ಸನ್ಯಾಸಿಗಳು ತಯಾರಾಗಬೇಕು, ಗೋಶಾಲೆ ಆಗಬೇಕು, ಕೃಷಿ ಚಟುವಟಿಕೆ ಆಗಬೇಕು ಅಂಥೇಳಿ ಒಬ್ಬ ಸಮರ್ಥ ಯುವಕರನ್ನು ಅಂದ್ರೆ ಅಮೃತಾನಂದ ಅಪ್ಪಗಳನ್ನ ಜವಾಬ್ದಾರಿ ಕೊಟ್ಟವ್ರು ಯಾರಂದ್ರೆ ಸಿದ್ದೇಶ್ವರ ಅಪ್ಪಗಳವರು ಅಂತ. ಮತ್ತು ನಾವು ಬರೇ ಬಾಯಿಂದ ಯುವಕರಂದ್ರೆ ಅಲ್ರಿ. ನಾನು ವಿಜಯಪುರಕ್ಕೆ ಬಂದಿದ್ದರು ಅವರು ಅಮೃತಾನಂದ ಅಪ್ಪಗಳು. ರಾತ್ರಿ ಬಂದರು, ನಸಿಕಿನ ಅಪ್ಪಗಳು ಇಷ್ಟು ಈಗ ಬಂದಿರಲ್ಲ, ನಸಿಕಿನ ಕಾರ್ಯಕ್ರಮ ಐತಿ ಅದಕ್ಕೆ ಬಂದಿನಿ ಅಂದರು. ಏನು ಕಾರ್ಯಕ್ರಮ? ಓಡೋದಂದ್ರೆ ಅವರು. ಯಪ್ಪ ಅಂದೇನ, ಓಡೋದ್ರೆ ಬ್ಯಾಡ, ಹೊಚ್ಕೊಂಡು ಮಕ್ಕೋತೀನಿ ಅಂದೆ. ನಸಿಕಿನ 5ಕ್ಕೆ ಓಡೋದ್ರಿ, ಅದಕ್ಕೆ 5 ಕಿಲೋಮೀಟ್ರ್ 21 ಕಿಲೋಮೀಟ್ರ್ ಓಡೋದತ್ರಿ. ಜ್ವರನೇ ಬಂದು ನನಗೆ ಕೇಳಿ, ಇನ್ನು ಓಡಿದ್ರೆ ಗತಿನೇ ಆಗ್ತಿತ್ತು. ಅದರಾಗ ನಮ್ಮ ಗುರುಗಳು ಎಲ್ಲ ಗುರುಗಳು ಹೋದರು. ಹೋದ ವರ್ಷ ಗುರುಗಳು 5 ಕಿಲೋಮೀಟ್ರ್ ಓಡಿದ್ದು ನೋಡಿದೆ. ಈ ವರ್ಷ 21 ಕಿಲೋಮೀಟ್ರ್ ಓಡಿರಲ್ಲ ಗುರುಗಳಿಗೆ. ಜೋರಾದ ಚಪ್ಪಾಳೆ ಹೊಡ್ರಿ ಗುರುಗಳಿಗೆ. ಎಲ್ಲಿ ನಿಲ್ಲಲಿಲ್ಲ. ಬರೀ ಯುವಕರ ಸಮಾವೇಶನ ಅಷ್ಟೇ ಮಾಡೋದಿಲ್ಲ, ಸ್ವತಃ ಯುವಕರದಾರ ಅವರು. ಅದನ್ನು ಸಾಧಿಸಿ ತೋರಿಸಿ ಆಮೇಲೆ ಕಾರ್ಯಕ್ರಮವನ್ನು ಇಡ್ತಾರೆ. ಬಹುಶಃ ಅವರೇ ಇಲ್ಲಿ ವೇದಿಕೆ ಮ್ಯಾಗ ಬರಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತೈತಿ. ಈ ಮುದುಕರಿಗೆ ಕುಂಡು ಸರಿ ಏನು ಮಾಡೋದು, ನಮ್ಮದು ಅರ್ಧ ಆಯ್ತಲ್ರಿ. ಮತ್ತು ಅವ್ರು ಸಣ್ಣವ್ರು ಅದಾರ, ಇವರು ಸಣ್ಣವ್ರು ಅದಾರ ರೀ, ಹೌದಲ್ರಿ? ಅದಕ್ಕೆ ಅಪ್ಪಗಳು ತಮಗೆಲ್ಲ ಇತಿಹಾಸ ಗೊತ್ತಿರಬೇಕು. ಶಂಕರರಾಗಿ ಹೋದರು. ಎಷ್ಟನೇ ವರ್ಷಕ್ಕೆ ರೀ? 8 ವರ್ಷ ಇದ್ದರು ಅವರು ಶಂಕರಾಚಾರ್ಯರು. ಬ್ರಹ್ಮ ಉಪದೇಶ ಮಾಡಿದರು. ಬಸವಣ್ಣವರು ಸಣ್ಣವರೇ, ಚನ್ನಬಸವಣ್ಣ ಸಣ್ಣವರೇ. ಅಷ್ಟೇ ಯಾಕೆ ದೂರ ಹೋಗ್ತೀರಿ? ಈ ಕಡೆ ನೋಡಿದಾಗ ಶತಮಾನದ ಸಂತರು ಎಷ್ಟು ವರ್ಷಿಗೆ ಮನೆ ಬಿಟ್ಟಿದ್ದರ್ರಿ?
14 ವರ್ಷಕ್ಕೆ ಮನೆ ಬಿಟ್ಟು ಬಂದಿದ್ದರು. ಹೌದಲ್ಲ? ಅವರು ಅಷ್ಟೇ ಅಲ್ಲ, ಈಗ ಏನು ಅದರಲ್ಲ ಅಮೃತಾನಂದಪ್ಪಗಳು, ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಬಂದಿದ್ದರು ಆಶ್ರಮಕ್ಕೆ. ಅಂಥ ಸಾಧನೆಯನ್ನು ಮಾಡಿದರು. ಅದಕ್ಕೆ ಈ ಕಾರ್ಯಕ್ರಮ ಹಚ್ಚ ವರ್ಷವೂ ಬಂದಿದ್ದೇವೆ. ಅವಾಗೂ ಯುವ ಸಮಾವೇಶನೇ ಇತ್ತು. ನಮ್ಮ ಮಟ್ಟದಾಗಂತ ಮಾಡೋದಿಲ್ರಿ ನಾವು. ಎಲ್ಲ ಮುದುಕರು ಸಮಾವೇಶ ಇರ್ತಾವೆ ನಮ್ಮದೆಲ್ಲ. ಅಲ್ಲಿ ಯಾರು ಯುವಕ ಬರ್ಬೇಕ್ರಿ? ಊರು ಬಿಟ್ಟು ದೂರ ಐತ್ರ್ಯಾ ನಿಮ್ಮಂಗೆ. ಆದ್ರೆ ಯುವಕರಂಗೆ ತಾವು ನಡಿಬೇಕು, ಹೇಳಬೇಕು, ಅದಕ್ಕೆ ಬಹಳ ರುಚಿ ಇರ್ತೈತಿ ಅಂತ ಅನ್ನಿಸ್ತೈತಿ. ಇಂಥವೆಲ್ಲ ವಿಷಯಗಳು ಅಪ್ಪಗಳು ಇಡ್ತಿದ್ರು. ಯುವ ಸಮಾವೇಶ, ರೈತರ ಸಮಾವೇಶ, ಮಹಿಳೆಯರ ಸಮಾವೇಶ, ಇವೆಲ್ಲ ಇಡ್ತಿದ್ರು ಅಪ್ಪಗಳು. ಇಂಥ ಕಾರ್ಯಕ್ರಮ ಇಟ್ಟರೆ ಅಪ್ಪಗಳಿಗೆ ಆನಂದ ಆಗ್ತಂತ ಹೇಳಿ ಅದನ್ನೇ ಕಾರ್ಯಕ್ರಮ ಮುಂದುವರಿಸಿರಲ್ಲ. ಇದು ಅಮೃತಾನಂದ ಅಪ್ಪಗಳಲ್ಲಿ ಬುದ್ಧಿಜೀವರು ಅದಾರ ಅಂತ ನನಗೆ ಅನ್ನಿಸ್ತೈತಿ. ಇಂಥವು ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತಾವ. ಈಗ ತಾವು ನೋಡಬೇಕು, ಇದು 3ನೇ ವರ್ಷದ ನುಡಿನಮನ ಕಾರ್ಯಕ್ರಮ, ಗುರುನಮನ ಕಾರ್ಯಕ್ರಮ. ಯಾರಿಗೆ ಒಂದು ಪೈಸೆ ಬೇಡದವರಲ್ಲ, ಹೆಂಗೆ ಹುಟ್ಟಿದ್ರೋ ಕೊನೆಯವರೆಗೆ ಹಾಗೆ ಇದ್ದವ್ರು ಯಾರದಂದ್ರೆ ಸಿದ್ದೇಶ್ವರ ಅಪ್ಪಗಳವರು. ಅವರಿಗೆ ಕಿಶೆ ಇಲ್ಲ, ಹೌದಲ್ಲ? ಒಂದು ಪ್ರಶಸ್ತಿ ಕೂಡ ಮುಟ್ಟಲಿಲ್ಲ. ಅಂಥ ಜ್ಞಾನವನ್ನು ಜಗತ್ತಿಗೆ ಹೇಳಿ ಹೋದರಲ್ಲ. ಅಂಥ ಜ್ಞಾನದಲ್ಲಿ ತಮ್ಮ ಸಾಮಾನ್ಯ ಒಂದು ಘಟನೆ ಹೇಳ್ತೀನಿ ನಾನು. ಒಬ್ಬ ತಂದೆ ಇದ್ದ ಅಂದ್ರೆ 4-5 ಮಂದಿ ಮಕ್ಕಳಿದ್ರು ಅಂದ್ರೆ ತಂದೆಯ ಪಾಲು ಕೇಳ್ತಾರೆ ಎಲ್ಲರೂ. ಕೇಳ್ತಾರಲ್ರಿ? ಒಬ್ಬ ಅಧಿಕಾರ ಕೇಳ್ತಾನೆ, ಒಬ್ಬ ಹಣ ಕೇಳ್ತಾನೆ, ಒಬ್ಬ ಆಸ್ತಿ ಕೇಳ್ತಾನೆ. ಇಂಥವೆಲ್ಲ ಕೇಳಿದ್ರೆ, ಆದರೆ ನಮ್ಮ ಅಮೃತಾನಂದ ಅಪ್ಪಗಳು ಏನು ಕೇಳಿಲ್ಲ. ಅವ್ರು ಏನು ಕೇಳಿದ್ರು ಅಂದ್ರೆ ಪೂಜೆ ಬುದ್ಧಿಜಿಯವರ ಜ್ಞಾನವನ್ನು ಬಿಟ್ಟು ಮತ್ತೊಂದು ಏನೂ ಕೇಳಿಲ್ಲ. ಅವರು ಯಾವ ಆಸ್ತಿನೂ ಕೇಳಿಲ್ಲ, ಏನೂ ಕೇಳಿಲ್ಲ. ಅದಕ್ಕೆ ಜ್ಞಾನದಕ್ಕೆ ಉತ್ತರಾಧಿಕಾರಿ ಅಂತ ನಾವು ಅವರಿಗೆ ಅನ್ನಬೇಕು. ನೋಡ್ರಿ, ಮೊನ್ನೆ ಇಂಡಿಯಲ್ಲಿ ಪ್ರವಚನ ಆಯಿತು. ಎಂಥ ಥಂಡ್ ಹತ್ತಿತ್ತು ರೀ. ಇಂಡಿಯನ ಅಪ್ಪಗಳು ಪ್ರವಚನ ನೆನಪಾಗ್ತೈತಿ. ಆಳೆ ಗರಂ ಶೂಟ್ರ್ ಹಾಕ್ಕೊಂಡು ನಾವೆಲ್ಲ ಕುಂಡ್ರವ್ರು ಏನು ಮುದುಕರಂಗೆ ಕೂತೀರಿ ಅಂತ ನಾವು ಅಪ್ಪಗಳು. ಅದು ವೇದಿಕೆ ಮ್ಯಾಗ ಕೂತ್ರೆ ಇನ್ನೂ ಥಂಡಿ ಹತ್ತಿತ್ತು ರೀ. ಕಿವಿಗೆ ಏನು ಕಟ್ಕೋತಿತ್ತಿಲ್ಲ ಅಪ್ಪಗಳು. ಗುರುಗಳು ಕೂಡ ಹಾಗೆ ಅದು ಥಂಡಿಯಲ್ಲೇ ಮಾಡಿದ್ರಿ. ನಮಗೇನು ಬರೋಕ್ಕಾಗಲಿಲ್ಲರಪ್ಪ, ಸಿಕ್ಕಾಪಟ್ಟೆ ಚಳಿ ಇತ್ತು. ಗುರುಗಳೆಲ್ಲ ಹೇಳಿದರು. ಆದ್ರೆ ಅವ್ರಿಗೆ ಎಷ್ಟು ಇಂಡಿ ಜನ ಎಷ್ಟು ಖುಷಿಪಟ್ಟರು, ಎಷ್ಟು ಆನಂದಪಟ್ಟರು ಅಂದ್ರೆ ನಮಗೆ ಸಾಕ್ಷಾತ್ ಅಪ್ಪಗಳೇ ಬಂದು ಹೇಳ್ಯಾರ. ನಮಗೂ ಅಷ್ಟು ಆನಂದ ಆಯಿತು ಇಂಡಿ ಜನರಿಗೆ ಎಲ್ಲರಿಗೆ. ಆಗ ಆ ಜ್ಞಾನ ಮಾರ್ಗವನ್ನು ಅವರು ಮುಂದುವರ್ಸ್ಕೊಂಡು ಹೊಂಟಾರ. ಹಾಗೆ ಅದಕ್ಕೆ ಒಬ್ಬ ಮಹಾತ್ಮ ಒಂದು ಮಾತನ್ನು ಹೇಳ್ತಾನೆ. ಸಾಧನೆ ಕುರಿತಾಗಿ, ಯುವಕರ ಕುರಿತಾಗಿ, ಈ ಆತ್ಮಜ್ಞಾನ ಕುರಿತಾಗಿ ಒಬ್ಬ ಮಹಾತ್ಮ ಒಂದು ಅದ್ಭುತ ಮಾತನ್ನು ಹೇಳ್ತಾನೆ. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿಬಳಿಸು ಬಡಿದಾಟ ಬರಿ ಬರಿ ಭ್ರಮಣೆ, ತಿರುತುರಿಗೆ ಹೊಟ್ಟೆ ಹೊರೆಕೊಳ್ಳುವ ಖಗ ಮೃಗಗಳಕ್ಕಿಂತ ನರನು ಸಾಧಿಪುವುದೇನು ಮಂಕುತಿಮ್ಮ ಅಂತ ಕರಿತಾನೆ. ನೋಡ್ರಿ, ನಾವು ಭೂಮಿ ಮೇಲೆ ಹುಟ್ಟಿ ಬಂದೇವಂದ್ರೆ ಧರೆಯ ಬದುಕೇನದರ ಗುರಿಯೇನು ಫಲವೇನು. ನೀ ಹುಟ್ಟಿ ಬಂದ್ಯಪ್ಪ, ನಿನ್ನ ಗುರಿ ಏನೈತಿ? ಈ ಪ್ರಾಣಿಗಳ ಬದುಕಿ ಹೋದಂಗೆ ಹೋದ್ರೆ ನಿನಗೆ ಬದುಕಿ ಕಿಮ್ಮತ್ತ ಬರೋದಿಲ್ಲ. ಹೌದಲ್ರಿ? ಈ ಪ್ರಾಣಿ ಪಕ್ಷಿಗಳು ಬದುಕ್ತಾವಲ್ಲ, ಆ ಹೊಟ್ಟಿಗಷ್ಟೇ ಬದುಕ್ತಾವ. ಅದರಂಗೆ ಜೀವನ ನೀನು ಸಾಧಿಸಬೇಡ, ಏನಾದರೂ ಒಂದು ಸಾಧಿಸು ಅಂಥೇಳಿ ಒಬ್ಬ ಮಹಾತ್ಮ ಹೇಳ್ತಾನೆ. ಹೌದಲ್ರಿ? ಬರೀ ಆಸ್ತಿಗಾಗಿ ಇನ್ನೆದಕ್ಕಾಗಿ ಬಡಿದಾಡಿ ಹೋಗಬಾರ್ದು. ಹಿಂದೆ ಇಂಥ ಮಹಾತ್ಮರಾಗಿ ಹೋಗ್ಯಾರ, ಯಾಕೆ ನಾವು ಯಾಕೆ ಆಗಬಾರ್ದು? ಅಂಥ ಕನಸುಗಳು ಇರಬೇಕು ಅಂತ ಪೂಜ್ಯ ಸಿದ್ದೇಶ್ವರಪ್ಪಗಳು ಹೇಳ್ತಿದ್ರು. ಇಲ್ಲಿ ಬರಟಿ ರೋಡಿಗೆ ವಾಕಿಂಗ್ ಹೋಗ್ತಿದ್ರು ಅಪ್ಪಗಳು. ನಸಿಕಿನ ಜಾವ ಸರ್ ನಮ್ಮ ರಾಘವ್ರಿಗೆ ಗೊತ್ತಿರಬೇಕು. ಅಲ್ಲಿ ಮಿಲ್ಟ್ರಿ ಟ್ರೈನಿಂಗ್ಗೆ ನಸಿಕಿನ ಹುಡುಗರು ಓಡೋಡಿ ಬರ್ತಿದ್ದರು. ನಾವು ಅಪ್ಪಗಳಿಗೆ ಅಂದೆ, ಇಷ್ಟು ನಸಿಕಿನ ತಂಡೆ ಯಾಕೆ ಕೊಡ್ತಾರೆ, ಕೆಲಸ ಇಲ್ಲಿ ಕಾಣಿಸ್ತಾರತ್ತು ನಾ ಅಂದೆ. ಅದು ನಿಮ್ಮಂಥವ್ರಿಗೆ ಅಂದ್ರೆ ಅಪ್ಪಗಳು, ನಿಮ್ಮಂಥವ್ರಿಗೆ ಅದು ಅವರು ಮುಂದಿನ ಸೈನಿಕರಾಗುವವರು, ಅವರಿಗೆ ಟ್ರೈನಿಂಗ್ ಕೊಡಬೇಕಾಗ್ತೈತಿ. ಅದಕ್ಕೆ ಯುವಕರು ಎಲ್ಲರೂ ಬಂದು ಪೂಜೆ ಬುದ್ಧಿಜಿ ಅಂದ್ರೆ ಅಪ್ಪಗಳ ಹತ್ರ ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ರು. ಆಮೇಲೆ ಅಪ್ಪಗಳು ಒಂದಿನ ಎಲ್ಲರನ್ನು ಕರೆದ್ರು, ಗುರುಗಳು ಕೂಡ ಇದ್ದರು. ಕೂತಾಗ ನೀವು ಏನಾಗಬೇಕಂತ ಎಲ್ಲರಿಗೆ ಕೇಳಿದರು. ಆಗ ಎಲ್ಲರೂ ಹೇಳಿದರು, ನಮ್ಮ ಧ್ಯೇಯೋದ್ದೇಶ ಇದು ಐತಿ, ನಮ್ಮ ಕನಸಿದೆ ಅಂತ ಹೇಳಿದರು. ಆಗ ಅಪ್ಪಗಳು ಒಂದು ವೇಳೆ ನೌಕರಿ ಸಿಗದಿದ್ದರೆ ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ರು. ಯಾಕೆ ಎಲ್ಲರೂ ನೌಕರಿ ಎಲ್ಲಿ ಸಿಗ್ತದೆ ರೀ? ಸಿಗ್ತದನ್ರಿ? ಇಲ್ಲ. ಹಾಳೆಗೆ ಎಲ್ಲರೂ ಮೌನ ಆಗಿಬಿಟ್ರು. ಆಗ ಅಮೃತಾನಂದ ಅಪ್ಪಗಳು ಕೂಡ ಹೇಳಿದರು, ಇಲ್ಲ, ನೌಕರಿ ಒಂದು ವೇಳೆ ಸಿಗದೇ ಇದ್ದರೆ ನಾವು ಕೃಷಿಯನ್ನು ಮಾಡ್ತೇವೆ,
ನಮ್ಗೆ ಏನು ಉದ್ಯೋಗ ಇರ್ತದೆ ಅದನ್ನು ನಾವು ಸದೃಢವಾಗಿ ಮಾಡ್ತೀವಿ ಅಂತ ಹೇಳಿದಾಗ ಅಪ್ಪಗಳೇ ಮೊದಲು ಚಪ್ಪಾಳೆ ಬಡ್ದ್ರಿ ಅದಕ್ಕೆ. ಅಂದ್ರೆ ನಮ್ಮ ಯುವಕರು ಧೈರ್ಯಗೆಡಬಾರ್ದು. ನಮ್ಮ ಯುವಕರು ಹೆಂಗಿರಬೇಕು, ಕೆಲಸ ಸಿಗಲಿ ಬಿಡಲಿ ನಾನು ಏನಾದರೂ ಸಾಧಿಸ್ತೀನಿ ಅಂತ ಧೈರ್ಯವನ್ನು ತುಂಬುವವರು ಯಾರಿದ್ದರು ಅಂದ್ರೆ ಸಿದ್ದೇಶ್ವರ ಅಪ್ಪಗಳವರು ತುಂಬ್ತಿದ್ರು. ಅಂಥ ಶಕ್ತಿಯನ್ನು ಅದು ಎಲ್ಲಿ ಕಾಣೋಣ ಅಂದ್ರೆ ಪೂಜ್ಯ ಅಮೃತಾನಂದ ಅಪ್ಪಗಳಲ್ಲಿ ನಾವೆಲ್ಲ ಕಾಣೋಣ ಅಂತ ಹೇಳ್ತಾ ಈ ಎರಡು ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಲ್ಲಿಯೂ ಶರಣಾರ್ಥಿಗಳು.